ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಅದೃಷ್ಟದ ದಿನಗಳು ಆರಂಭವಾಗುತ್ತದೆ. ಈ ಬಿಲ್ವದಳ ಮುಟ್ಟಿ ನಿನ್ನ ಆದಾಯ ಸಾವಿರಾರಷ್ಟು ಹೆಚ್ಚು ಆಗುತ್ತದೆ. ನಂಬಿಕೆ ಇರಲಿ ಮಗು ಅಂತ ಸಾಯಿ ನಮಗೋಸ್ಕರ ಈ ಸೋಮವಾರ ದಿನ ನಮ್ಮೆಲ್ಲರಿಗೂ ಬಿಲ್ವದಳ ಮುಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಸಾಯಿ ತರ್ತಾ ಇದ್ದಾರೆ. ಮತ್ತು ಸಾಯಿ ಎಂಥ ಸಂದೇಶವನ್ನು ತಂದಿದ್ದಾರೋ ಈ ವಿಡಿಯೋ ಮೂಲಕ ಪೂರ್ತಿಯಾಗಿ ಕೇಳೋಣ. ಮಗು, ಅದೃಷ್ಟದ ದಿನಗಳು ಆರಂಭವಾಗಬೇಕಾದರೆ ಈ ಬಿಲ್ವದಳ ಎಲೆಯನ್ನು ನೋಡಿ ನಿನ್ನ ಹೃದಯವನ್ನು ಶುದ್ಧಗೊಳಿಸು. ನಂತರ ಸಾಯಿಯ ನಾಮವನ್ನು ಭಕ್ತಿಯಿಂದ ಜಪಿಸು. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಷ್ಟೇ ಶ್ರಮ ಪಟ್ಟರೂ ಕೆಲಸಗಳು ಆಗೋದಿಲ್ಲ, ಹಣ ಕೈಯಲ್ಲಿ ಉಳಿಯೋದಿಲ್ಲ, ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಆರೋಗ್ಯವು ಕೈ ಕೊಡುತ್ತದೆ. ಆಗ ಅನೇಕರು ಕೇಳುತ್ತಾರೆ, ನಾನು ಏನು ತಪ್ಪು ಮಾಡಿದೆ? ಆದರೆ ಬಾಬಾ ಹೇಳೋದು ಒಂದೇ, ನಿನ್ನ ಜೀವನವನ್ನು ನಾನು ಮರೆತಿಲ್ಲ, ನಿನ್ನ ಸಮಯ ಇನ್ನೂ ಬಂದಿಲ್ಲ. ಆದರೆ ನೀನು ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಭಕ್ತರೇ, ಬಿಲ್ವದ ಎಲೆ ಶಿವನಿಗೆ ಅತ್ಯಂತ ಪ್ರೀತಿವಾದದು. ಶಿವನ ಕೃಪೆ ನಿಮ್ಮ ಮನೆಯಲ್ಲಿ ಯಾವತ್ತೂ ಇರಬೇಕು. ಸಾಯಿಯ ಕೃಪೆಯೂ ಇರುತ್ತದೆ. ಏಕೆಂದರೆ ಸಾಯಿಬಾಬಾ ಯಾವಾಗಲೂ ಎಲ್ಲ ದೇವರುಗಳನ್ನು ಒಂದೇ ಪರಮಾತ್ಮನ ರೂಪವೆಂದು ಬೋಧಿಸಿದರೆ. ಅದರಿಂದ ಇಂದು ಒಂದು ಸಣ್ಣ ಪರಿಹಾರವನ್ನು ಮಾಡಿ ಶಿವನ ಆರಾಧನೆ ಮಾಡಿ 108 ಬಾರಿ ಶಿವನಾಮವನ್ನು ಜಪಿಸಿ ಮಲಗುವ ಮುನ್ನ ನೀವು ಒಮ್ಮೆ ಹೇಳ್ಕೊಂಡ್ರೆ ಸಾಕು, ನಿನ್ನ ಕಷ್ಟಗಳೆಲ್ಲ ಕೂಡ ಈಡೇರುತ್ತದೆ. ಮಗು, ಬಹಳ ದಿನಗಳಿಂದ ನೀವು ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಕೇಳುತ್ತಿದ್ದೀಯಾ, ನನ್ನ ಕಷ್ಟ ಯಾವಾಗ ಮುಗಿಯುತ್ತದೆ ಸಾಯಿ ಅಂತ, ನಾನು ಮಾಡಿದ ಪ್ರಾರ್ಥನೆಗೆ ಉತ್ತರ ಯಾವಾಗ ಸಿಗುತ್ತದೆ ಅಂತ, ನನ್ನ ಮನೆಯಲ್ಲೂ ಸಂತೋಷ ಯಾವಾಗ ಬರುತ್ತದೆ. ಮತ್ತೆ ನಿನ್ನ ಸಾಯಿ ಹೇಳೋದು ಕೇಳಿ, ನಾನು ನಿನ್ನ ಪ್ರತಿಯೊಂದು ಕಣ್ಣೀರನ್ನು ಹನಿಯನ್ನು ನೋಡಿದ್ದೀನಿ. ನೀನು ಮೌನವಾಗಿ ಅನುಭವಿಸಿದ ನೋವನ್ನು ನಾನು ಅರಿತಿದ್ದೀನಿ. ಸರಿಯಾದ ಸಮಯದಲ್ಲಿ ನಾನು ಅನುಗ್ರಹ ಖಂಡಿತ ಸಿಗುತ್ತದೆ. ನನ್ನ ಅನುಗ್ರಹ ನಾವು ಅನೇಕ ಬಾರಿ ತಕ್ಷಣ ಫಲಿತಾಂಶ ಬೇಕೆಂದು ಬಯಸುತ್ತೇವೆ. ಆದರೆ ದೇವರು ಕೊಡುವ ಪ್ರತಿಯೊಂದು ಆಶೀರ್ವಾದಕ್ಕೂ ಒಂದು ಸರಿಯಾದ ಸಮಯ ಇರುತ್ತದೆ. ಅದು ನೆನಪಿರಲಿ ಮಗು. ಸೂರ್ಯೋದಯಕ್ಕೂ ಮುಂಚೆ ಆಕಾಶ ಕತ್ತಲಾಗಿರುತ್ತದೆ. ಅದೇ ರೀತಿ ದೊಡ್ಡ ಆಶೀರ್ವಾದಕ್ಕೂ ಮುಂಚೆ ಜೀವನ ಪರೀಕ್ಷೆ ಕೊಡುತ್ತದೆ. ಕುಂಬಾರನು ಮಣ್ಣನ್ನು ತಟ್ಟಿ ತಟ್ಟಿ ಸುಂದರ ಮಡಿಕೆಯನ್ನು ಮಾಡುತ್ತಾನೆ. ಹಾಗೆಯೇ ದೇವರು ಕಷ್ಟಗಳ ಮೂಲಕ ನಮ್ಮನ್ನು ಗಟ್ಟಿಗೊಳಿಸುತ್ತಾನೆ. ಇದೆಲ್ಲ ಕೂಡ ನಿನ್ನ ಜೀವನಕ್ಕೆ ಒಂದು ಅನುಭವ. ನದಿ ದಾರಿಯಲ್ಲಿ ಎಷ್ಟೇ ಕಲ್ಲುಗಳು ಬಂದರೂ ಸಮುದ್ರವನ್ನು ತಲುಪುವುದನ್ನು ಬಿಡುವುದಿಲ್ಲ. ಭಕ್ತನ ಗುರಿ ಕೂಡ ಅದೇ ರೀತಿಯಲ್ಲಿ ಇರಬೇಕು, ಬಿಡಬಾರದು. ದೀಪವು ತನ್ನನ್ನು ತಾನು ಸುಟ್ಟುಕೊಂಡಾಗ ಮಾತ್ರ ಇತರರಿಗೆ ಬೆಳಕು ಕೊಡುತ್ತದೆ. ತ್ಯಾಗದ ನಂತರವೇ ಜೀವನದ ನಿಜವಾದ ಅರ್ಥ ತಿಳಿಯುತ್ತದೆ. ಮಗು, ಹಣ ಇದ್ದರೂ ಮನಃಶಾಂತಿ ಇಲ್ಲದಿದ್ದರೆ ಸಂತೋಷ ಇರೋದಿಲ್ಲ. ದೊಡ್ಡ ಮನೆ ಇದ್ದರೂ ಪ್ರೀತಿ ಇಲ್ಲದಿದ್ದರೆ ಆ ಮನೆ ಸ್ವರ್ಗವಾಗೋದಿಲ್ಲ. ಆದ್ದರಿಂದ ಮೊದಲು ದೇವರ ಮೇಲಿನ ನಂಬಿಕೆಯನ್ನು ಬೆಳೆಸಿಕೊಳ್ಳಿ. ಬಾಬಾ ಹೇಳುತ್ತಾರೆ, ನೀನು ನನ್ನನ್ನು ಒಂದು ಹೆಜ್ಜೆ ನೆನೆಸಿದರೆ ನಾನು ನಿನ್ನ ಕಡೆ 10 ಹೆಜ್ಜೆ ಬರುತ್ತೇನೆ. ಆದರೆ ಒಂದು ವಿಷಯ ನೆನಪಿರಲಿ, ಭಕ್ತಿ ಎಂದರೆ ಕೇವಲ ದೇವಸ್ಥಾನಕ್ಕೆ ಹೋಗೋದಲ್ಲ, ಯಾರನ್ನು ಮೋಸ ಮಾಡದಿರೋದು, ಸತ್ಯವಾಗಿ ಬದುಕೋದು, ಹಸಿದವರಿಗೆ ಅನ್ನ ಕೊಡೋದು, ದುಃಖದಲ್ಲಿರುವವರನ್ನು ಸಮಾಧಾನ ಪಡಿಸೋದು, ಇವೇ ನಿಜವಾದ ಪೂಜೆ. ಇಂದ ಅನೇಕ ಜನರು ಅದೃಷ್ಟ ಬೇಕೆಂದು ಬಯಸುತ್ತಾರೆ. ಆದರೆ ಅದೃಷ್ಟ ಬದಲಾಗುವುದು ನಮ್ಮ ಆಲೋಚನೆ ಬದಲಾಗುವಾಗ. ನಕಾರಾತ್ಮಕ ಮಾತುಗಳನ್ನು ಬಿಡಿ. ನನ್ನಿಂದ ಆಗೋದಿಲ್ಲ ಎಂಬ ಮಾತನ್ನು ಬಿಟ್ಟು ಬಾಬಾ ನನ್ನ ಜೊತೆ ಇದ್ದಾರೆ, ಖಂಡಿತ ಆಗುತ್ತದೆ ಎಂದು ಹೇಳಿ. ಆ ಒಂದು ವಾಕ್ಯವೇ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಇನ್ನೊಂದು ಮುಖ್ಯ ವಿಷಯ, ಯಾರಾದರೂ ನಿಮ್ಮನ್ನು ಅವಮಾನ ಮಾಡಿರಬಹುದು, ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಂಡಿರಬಹುದು. ಆದರೆ ಅದರ ಬಗ್ಗೆ ಬೇಸರ ಪಡಬೇಡಿ. ಬಾಬಾ ಹೇಳುತ್ತಾರೆ, ನ್ಯಾಯ ಮಾಡುವ ಕೆಲಸ ನನ್ನದು, ನೀನು ನಿಶ್ಚಿಂತವಾಗಿ ಇರಲಿ. ನೀವು ಪ್ರತೀಕಾರ ಮಾಡಬೇಕಾಗಿಲ್ಲ. ದೇವರ ಸಮಯವೇ ದೊಡ್ಡ ಉತ್ತರ. ಮಗು, ನಿಮ್ಮ ಜೀವನದಲ್ಲಿ ಕೆಲವು ಬಾಗಿಲುಗಳು ಮುಚ್ಚಿರಬಹುದು. ಆದರೆ ಬಾಬಾ ಮುಚ್ಚಿದ ಬಾಗಿಲಿಗಿಂತ ಉತ್ತಮವಾದ ಬಾಗಿಲನ್ನು
ತೆರೆಯಲು ಸಿದ್ಧರಾಗಿದ್ದಾರೆ. ಆದ್ದರಿಂದ ನಿರಾಶರಾಗಬೇಡಿ. ಪ್ರತಿದಿನ ಬೆಳಿಗ್ಗೆ ಎದ್ದು ಓಂ ಸಾಯಿರಾಮ್ ಅಥವಾ ಸಾಯಿ ನಾಮವನ್ನು 11 ಬಾರಿ ಅಥವಾ 21 ಬಾರಿ 108 ಬಾರಿ ನಂತರ ಬಾಬಾರಿಗೆ 1 ಗ್ಲಾಸ್ ನೀರನ್ನು ಅರ್ಪಿಸಿ ಸಂಜೆ ಆ ನೀರನ್ನು ತುಳಸಿ ಗಿಡಕ್ಕೆ ಅಥವಾ ಯಾವುದೇ ಗಿಡಕ್ಕೆ ಹಾಕಿ. ಈ ಚಿಕ್ಕ ಭಕ್ತಿಯ ಅಭ್ಯಾಸ ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತದೆ. ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯು ನಿಧಾನವಾಗಿ ದೂರವಾಗುತ್ತದೆ. ಕುಟುಂಬದಲ್ಲಿ ಹೊಂದಾಣಿಕೆ ಹೆಚ್ಚಾಗುತ್ತದೆ. ಕೆಲಸದಲ್ಲಿ ಹೊಸ ಅವಕಾಶಗಳು ಕಾಣಿಸುತ್ತವೆ. ಹಣಕಾಸಿನ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಆರೋಗ್ಯದಲ್ಲೂ ಉತ್ತಮ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಆದರೆ ಒಂದು ಷರತ್ತು, ಯಾವ ಪರಿಸ್ಥಿತಿಯಲ್ಲೂ ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಯಾಕಂದರೆ ತಡವಾಗಬಹುದು, ಆದರೆ ಬಾಬಾ ಕೊಡುವ ಆಶೀರ್ವಾದ ಎಂದಿಗೂ ತಪ್ಪೋದಿಲ್ಲ. ಇಂದು ಈ ಸಂದೇಶವನ್ನು ಕೇಳುತ್ತಿರುವ ಪ್ರತಿಯೊಬ್ಬ ಭಕ್ತರಿಗೂ ಸಾಯಿ ಕೃಪೆ ಸಿಗಲಿ. ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ಸದಾ ನೆಲೆಸಿರಲಿ ಅಂತ ನಾನು ಕೂಡ ಬೇಡ್ಕೊತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ಸಾಯಿ ಭಕ್ತರ ಜೊತೆ ಹಂಚ್ಕೊಳ್ಳಿ ಈ ವಿಡಿಯೋನ. ಮತ್ತೆ ಎಲ್ಲರೂ ಕೂಡ ಶ್ರದ್ಧೆ ಸಬೂರಿ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.